45 ಹಾಗೂ 46ನೇ ಕವನ. ಧನವನಿತ್ತಾದೊಡೆಯ ಸಹ ಭೋಜನವನ್ನು ಉಂಡಾದೊಡೆಯೇ ನಿಜ ತನುಜೆಯನ ಅರಿತುದೊಡೆಯೇ ಬಳಿಸಂದು ಬೇಸರದ ತನುವ ಬೆರೆಸಿದ್ದಾದೊಡೆಯು ನೂತನ ಗುಣವ ನುಡಿದಾದೊಡೆಯು ರಿಪು ಜನಪತಿಯ ವಶ ಮಾಲ್ಪಿದು ಉಚಿತವೆಂದನ ಶಕುನಿ. ಅಂದರೆ ಧನವನಿತ್ತಾದೊಡೆಯು ಅಂದರೆ ಹಣವನ್ನು ಕೊಟ್ಟು ಜೊತೆಯಲ್ಲಿ ಊಟವನ್ನು ಮಾಡಿ ಅಥವಾ ಮಗಳನ್ನು ಕೊಟ್ಟು ಮದುವೆ ಮಾಡಿ, ಅಂದರೆ ನಿಜ ತನುಜೆಯನ್ನಿತ್ತಾದೊಡೆಯು ಅಂದರೆ ಮಗಳನ್ನು ಕೊಟ್ಟು ಮದುವೆ ಮಾಡಿಯಾದರೂ ಬೇಸರ ಪಡದೆ ಅವನ ಜೊತೆಯಲ್ಲಿದ್ದು ಅವನಲ್ಲಿ ಇಲ್ಲದಿದ್ದರೂ ಹೊಸದೊಂದು ಉತ್ತಮವಾದ ಗುಣವಿದೆ ಎಂದು ಹೊಗಳಿ ಹೇಗಾದರೂ ಶತ್ರುರಾಜನನ್ನು ವಶಪಡಿಸಿಕೊಳ್ಳುವುದು ಉಚಿತ ಎಂದು ಶಕುನಿಯು ದುರ್ಯೋಧನನಿಗೆ ತಿಳಿಸುತ್ತಾನೆ. ಅಂದರೆ ಬೆರೆಸಿದ್ದಾದೊಡೆಯು ನೂತನ ಗುಣವ ಅಂದರೆ ಹೊಸದೊಂದು ಗುಣವು ನುಡಿದಾದೊಡೆಯು ರಿಪು ಜನಪತಿಯ ವಶ ಮಾಡಿಸಿಕೊಳ್ಳುವುದು ಉತ್ತಮ ಎಂದು ಶಕುನಿಯು ದುರ್ಯೋಧನ ತಿಳಿಸುತ್ತಾನೆ. ಕೋಶಪಾನಾದಿಗಳ ಮಾಡಿ ಮಹೀಸುರರ ಮೇಲಾಯುಧಗಳ ಸೂಸಿ ದೈವವ ಮುಟ್ಟಿ ಲೊಡಬಡಿಸಿ ಹೇಸದರಿ ಭೂಪಾಲರನ್ನು ನಿಷ್ಕ್ಲೇಶವೆನಿಸುವುದು ಇಲ್ಲದಿದ್ದೊಡೆ ಪೈಸರಿಸುವುದು ರಾಜಕಾರ್ಯವಿದೆಂದನ ಶಕುನಿ. ಅಂದರೆ ಕೋಶ ಪಾನವನ್ನು ಮಾಡಿಯೋ ಅಂದರೆ ತಾನು ಸತ್ಯವನ್ನು ಹೇಳಿದ್ದೇನೆಂದು 3 ಬಾರಿ ದೇವರ ತೀರ್ಥವನ್ನು ಕುಡಿದೋ ಅಂದರೆ ಕೇಶಪಾನವನ್ನು ಮಾಡಿಯೋ ಬ್ರಾಹ್ಮಣರ ಮೇಲೆ ಆಯುಧಗಳನ್ನೆತ್ತಿ ದೇವರನ್ನು ಮುಟ್ಟಿ ಆವೇಶದ ಮಾತುಗಳಿಂದ ದೇವರ ಅಪ್ಪಣೆಯಿಂದೇ ಹೇಳಿಯೋ ಯಾವುದಕ್ಕೂ ಹೇಸದೆ ಶತ್ರುರಾಜರು ಸ್ವಲ್ಪವೂ ಉಳಿಯದಂತೆ ನಾಶ ಮಾಡಬೇಕು, ಇಲ್ಲದಿದ್ದರೆ ನಿನ್ನ ರಾಜ್ಯ ಕಾರ್ಯವು ಹಿಮ್ಮೆಟ್ಟುವುದು ಸೋಲು ಖಂಡಿತ ಎಂದು ಶಕುನಿಯು ದುರ್ಯೋಧನನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.